ಹಲೋ ಎವ್ರಿವನ್. ನಮ್ಮ ಇವತ್ತಿನ ಟಾಪಿಕ್ ಫಿಫ್ತ್ ಸ್ಟೇಟ್ ಫಿನಾನ್ಸ್ ಕಮಿಷನ್. ಯಾಕೆ ಫಿಫ್ತ್ ಸ್ಟೇಟ್ ಕಮಿಷನ್ ಬಗ್ಗೆ ನೋಡೋಣ ಅಂತಂದ್ರೆ, ಇತ್ತೀಚೆಗೆ ಫಿಫ್ತ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ವತಿಯಿಂದ ಆ ಒಂದು ರಿಪೋರ್ಟ್ ನ ಗವರ್ನರ್ ಮತ್ತೆ ಸಿಎಂ ಗೆ ಸಬ್ಮಿಟ್ ಮಾಡಿದ್ದಾರೆ. ಕಂಪ್ಲೀಟ್ ರಿಪೋರ್ಟ್ ನ ಗವರ್ನರ್ ಪ್ಲಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಈ ಸ್ಟೇಟ್ ಫಿನಾನ್ಸ್ ಕಮಿಷನ್ ಎವ್ರಿ 5 years ಒನ್ಸ್ ಫಾರ್ಮ್ ಮಾಡ್ತಾರೆ. ಇವಾಗ ಇದು ನಮ್ದು ಫಿಫ್ತ್ ಸ್ಟೇಟ್ ಫಿನಾನ್ಸ್ ಕಮಿಷನ್. ಮೊದಲನೇ ಸ್ಟೇಟ್ ಫಿನಾನ್ಸ್ ಕಮಿಷನ್ ಬಂದಿದ್ದು ಆಫ್ಟರ್ ದ 73rd and 74th ಅಮೆಂಡ್ಮೆಂಟ್ ಬಂದ್ಮೇಲೆ ಬಂದಿದ್ದು. ಸ್ಟೇಟ್ ಫಿನಾನ್ಸ್ ಕಮಿಷನ್ ಮೇಜರ್ ಆಗಿ ನಮ್ಮಲ್ಲಿರುವಂತಹ ರಿಸೋರ್ಸ್ ರೂರಲ್ ಅಂಡ್ ಅರ್ಬನ್ ಬಾಡೀಸ್ಗೆ ಎಷ್ಟು ಹೋಗ್ಬೇಕು, ಎಷ್ಟು ರೂರಲ್ ಅಂಡ್ ಅರ್ಬನ್ ಬಾಡೀಸ್ಗೆ ಎಷ್ಟು ರಿಸೋರ್ಸ್ ಹೋಗ್ಬೇಕು, ಮತ್ತೆ ಆ ರಿಸೋರ್ಸ್ ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನುವಂತಹದನ್ನ ಗೌರ್ಮೆಂಟ್ ಗೆ ಒಂದು ವರದಿ ಸಲ್ಲಿಸುತ್ತೆ. ಇದಾದ ನಂತರ ಸ್ಟೇಟ್ ಫಿನಾನ್ಸ್ ಕಮಿಷನ್ ಇನ್ನು ಏನ್ ಮಾಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಸೆಂಟರ್ ಅಲ್ಲಿ ತಗೊಂಡ್ರೆ 15th ಫಿನಾನ್ಸ್ ಕಮಿಷನ್ ನಡೀತಾ ಇದೆ. ಆ 15th ಕಮಿಷನ್ ಅಲ್ಲಿ ಯಾವ್ದಾದ್ರು ಗ್ರಾಂಟ್ಸ್ ನಮಗೆ ಬರ್ಬೇಕಾಗಿದ್ರೆ, ಅಂದ್ರೆ ಕರ್ನಾಟಕ ಗವರ್ಮೆಂಟ್ ಗೆ ಅಥವಾ ಯಾವುದೇ ಆದ್ರ ಗವರ್ಮೆಂಟ್ ಗೆ, ಸ್ಟೇಟ್ ಗವರ್ಮೆಂಟ್ಸ್ ಗೆ ಬರ್ಬೇಕಾಗಿದ್ರೆ ಆ ವರದಿಯನ್ನು ಕೂಡ ಇಷ್ಟು ಇನ್ನ ನಮ್ಗೆ ಗ್ರಾಂಟ್ ಸೆಂಟ್ರಲ್ ಇಂದ ಪೆಂಡಿಂಗ್ ಇದೆ ಅಂತ ಹೇಳಿ ಕೂಡ ಅದು ರಿಪೋರ್ಟ್ ನ ಗವರ್ಮೆಂಟ್ ಕೊಡುತ್ತೆ. ಯಾವ್ದಕ್ಕೆ? ಸ್ಟೇಟ್ ಗವರ್ಮೆಂಟ್ ಕೊಡುತ್ತೆ. ಮತ್ತೆ ಇದು ಡಿಸೆಂಟ್ರಲೈಸೇಷನ್ 73rd and 74th ಅಮೆಂಡ್ಮೆಂಟ್ ಮೇನ್ ಪರ್ಪಸ್ ಇದ್ದು ಡಿಸೆಂಟ್ರಲೈಸೇಷನ್ ಮಾಡ್ಬೇಕಂತ ಸ್ಟೇಟ್ ಫಿನಾನ್ಸ್ ಕಮಿಷನ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಸ್ಟೇಟ್ ಫಿನಾನ್ಸ್ ಕಮಿಷನ್ ಯಾವ ರಿಸೋರ್ಸ್ ಎಲ್ಲಿ ಯೂಸ್ ಆಗ್ಬೇಕು ಅನ್ನುವಂತಹ ಒಂದು ಫಾರ್ಮುಲಾವನ್ನು ಕೊಡುತ್ತದೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ವಾಟ್ ಈಸ್ ದಿಸ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ಟೇಟ್ ಫಿನಾನ್ಸ್ ಕಮಿಷನ್ ಇದು ಆರ್ಟಿಕಲ್ 243I ಅಂದ್ರೆ ಇದು ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಅದಕ್ಕೆ ಬರುತ್ತೆ. ಮತ್ತೆ ಮುನ್ಸಿಪಾಲಿಟಿ ಅಲ್ಲಿ 343Y ಇದ್ರ ಕೆಳಗ್ ಬರುತ್ತೆ. ಸೊ ಇದು ಸ್ಟೇಟ್ ಫಿನಾನ್ಸ್ ಕಮಿಷನ್. ಈ ಸ್ಟೇಟ್ ಫಿನಾನ್ಸ್ ಕಮಿಷನ್ ರಿಪೋರ್ಟ್ ಅನ್ನ ಗವರ್ನರ್ಗೆ ಸಬ್ಮಿಟ್ ಮಾಡ್ತಾರೆ. ಗವರ್ನರ್ಗೆ. ಸೊ ಇಲ್ಲಿ ನಾವು ಒಂದು ಹೈರಾರ್ಕಿನ ನೆನ್ಪಿಟ್ಕೊಬೇಕು. ಗವರ್ನರ್ ಈ ರಿಪೋರ್ಟ್ ನ ಸ್ಟೇಟ್ ಅಸೆಂಬ್ಲಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಸ್ಟೇಟ್ ಫಿನಾನ್ಸ್ ಕಮಿಷನ್ ಇವರಿಗೆ ಮಾಡೋದಿಲ್ಲ. ಇದು ಇಲ್ಲಿಂದ ಬಂದು ನೆಕ್ಸ್ಟ್ ಹೀಗೇನೆ ಬರ್ಬೇಕು. ಇದಾದ ನಂತರ ಎವ್ರಿ 5 years ಒನ್ಸ್ ಪ್ರತಿ ರಾಜ್ಯಗಳಲ್ಲೂ ಕೂಡ ಸ್ಟೇಟ್ ಫಿನಾನ್ಸ್ ಕಮಿಷನ್ ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಯಾಕಂತಂದ್ರೆ ಇದು ಪರ್ಮನೆಂಟ್ ಬಾಡಿ ಅಲ್ಲ. ಇದು ಇವೊಂದು ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ಪರ್ಮನೆಂಟ್ ಬಾಡಿ ಅಲ್ಲ, ಇದು ಒಂದು ಕ್ವಾಸಿ ಜುಡಿಷಿಯಲ್ ಬಾಡಿ. ಅಷ್ಟು ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ಕಂಪೋಸಿಷನ್, ಎಷ್ಟು ಜನ ಇರ್ಬೇಕು ಒಂದು ಕಮಿಟಿಯಲ್ಲಿ ಅಥವಾ ಕಮಿಷನ್ ಅಲ್ಲಿ ಅನ್ನೋದು ಸ್ಟೇಟ್ ಗವರ್ಮೆಂಟ್ ಕೆಳಗೆ ಇರುತ್ತದೆ. ಸ್ಟೇಟ್ ಗವರ್ಮೆಂಟ್. ಮತ್ತೆ ಕ್ವಾಲಿಫಿಕೇಶನ್, ಆ ಕಮಿಷನ್ ಅಲ್ಲಿ ಇರುವಂತಹ ಮೆಂಬರ್ಸ್ ಆಗಿರ್ಬೋದು ಅಥವಾ ಚೇರ್ಮನ್ ಗಳಾಗಿರ್ಬಹುದು, ಕ್ವಾಲಿಫಿಕೇಶನ್ ಕೂಡ ಡಿಸೈಡ್ ಮಾಡುವಂತಹದ್ದು ಸ್ಟೇಟ್ ಗವರ್ಮೆಂಟ್. ಇದು ಸ್ಟಾಟಿಕ್, ನಿಮ್ಗೆ ಗೊತ್ತಿರ್ಬೇಕು. ಈಗ ನಾನು ಹೇಳಿದೆ ಫಿಫ್ತ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ರಿಪೋರ್ಟ್ ನ ಸಬ್ಮಿಟ್ ಮಾಡಿದೆ ಅಂತ. ಈ ಫಿಫ್ತ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಲ್ಲಿ 1+2 ಮೆಂಬರ್ಸ್ ಇದ್ದಾರೆ. ಅಂದ್ರೆ ಒಬ್ರು ಚೇರ್ಮನ್, ಇನ್ನ ಇಬ್ರು ಮೆಂಬರ್ಸ್. ಸೊ ಎಕ್ಸಾಮ್ ಅಲ್ಲಿ ಅವರು ಚೇರ್ಮನ್ ಹೆಸರು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ. ಚೇರ್ಮನ್ ನಾರಾಯಣ ಸ್ವಾಮಿ ಇವರು ಚೇರ್ಮನ್ ಫಿಫ್ತ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಆಫ್ ಕರ್ನಾಟಕದ್ದು. ಇದು ನೆನ್ಪಿಟ್ಕೊಬೇಕು. ಯಾಕಂದ್ರೆ ಗ್ರೂಪ್ ಸಿ ಅಥವಾ PC ಎಕ್ಸಾಮ್ಸ್ ಅಲ್ಲಿ ಇದನ್ನೇ ಕೇಳುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಇಬ್ರು ಮೆಂಬರ್ಸ್ ಇದ್ದಾರೆ. ಮೊಹಮ್ಮದ್ ಸೆಮಾವುಲ್, RS ಫಾಂಡ್. ಇವು 3 ಹೆಸರುಗಳನ್ನು ಕೊಟ್ಬಿಟ್ಟು ನಿಮ್ಗೆ only 1, only 2, only 3 ಅಂತ ಕೇಳ್ಬೋದು, ಅಥವಾ ಕೇವಲ ಯಾರು ಚೇರ್ಮನ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಯಾವ್ದೇ ರೀತಿ ಕ್ವಶನ್ ಕೇಳಿದ್ರು ನೀವು ರೆಡಿ ಆಗಿರ್ಬೇಕು. ಇದಾದ ನಂತರ ಫಸ್ಟ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಆಫ್ ಕರ್ನಾಟಕದ್ದು ಚೇರ್ಮನ್ ಯಾರು ಅಂತ ಕೇಳುವಂತಹ ಸಾಧ್ಯತೆಯು ಜಾಸ್ತಿ ಇರುತ್ತೆ. ಅವಾಗ ನಿಮ್ಗೆ ಅದು ಗೊತ್ತಿರ್ಬೇಕು. ಪ್ರೊಫೆಸರ್ ತಿಮ್ಮಯ್ಯ ಅನ್ನುವರು ಫಸ್ಟ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಚೇರ್ಮನ್ ಆಗಿರ್ತಾರೆ. ಸೊ ಮತ್ತೆ ಇನ್ನೊಂದು ಹೇಳ್ತೀನಿ, ಕ್ವಾಲಿಫಿಕೇಶನ್ ಮತ್ತೆ ಕಂಪೋಸಿಷನ್ ಎರಡರದು ಕೂಡ ಡಿಸೈಡ್ ಮಾಡುವಂತದ್ದು ಸ್ಟೇಟ್ ಗವರ್ಮೆಂಟ್. ಯಾಕಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವ್ರದ್ದು ಕ್ವಾಲಿಫಿಕೇಶನ್ ಬಗ್ಗೆ ಆಗ್ಲಿ ಅಥವಾ ಕಂಪೋಸಿಷನ್ ಬಗ್ಗೆ ಆಗ್ಲಿ ಯಾವುದೇ ಡೀಟೇಲ್ಸ್ ನ ಕೊಟ್ಟಿಲ್ಲ. ಎಕ್ಸಾಮ್ ಅಲ್ಲಿ ನಿಮ್ಗೆ ಕಾನ್ಸ್ಟಿಟ್ಯೂಷನ್
ಇವ್ರದ್ದು ಕ್ವಾಲಿಫಿಕೇಶನ್ ಮತ್ತೆ ಕಂಪೋಸಿಷನ್ ಬಗ್ಗೆ ಹೇಳಿದೆ ಅಂತಂದು ಸ್ಟೇಟ್ಮೆಂಟ್ ಬರುವ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಈಗ ಸ್ಟೇಟ್ ಫಿನಾನ್ಸ್ ಕಮಿಷನ್ ಆಯ್ತು. ಸೊ ನಾವು ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾನು ನೋಡ್ತಾ ಹೋಗೋಣ. ಇಲ್ಲಿ ತನಕ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾದು ಟೋಟಲ್ 15 ಕಮಿಷನ್ಸ್ ಆಗಿದೆ. 15 ಕಮಿಷನ್ಸ್ ಆಗಿದೆ. ನೆಕ್ಸ್ಟ್ 16th ಬರುತ್ತೆ. ಈಗ ಈ 15th ಕಮಿಷನ್ ನಮ್ಗೆ ಗೊತ್ತಿರ್ಬೇಕು, NK ಸಿಂಗ್ ಇದ್ರದ್ದು ಚೇರ್ಮನ್. NK ಸಿಂಗ್ ಇದ್ರದ್ದು ಚೇರ್ಮನ್. ಸೊ ಯು ಶುಡ್ ನೋ ದಿಸ್, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಈ 15th ಕಮಿಷನ್ ಕಾನ್ಸ್ಟಿಟ್ಯೂಷನ್, ಇದು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಇದು ಆರ್ಟಿಕಲ್ 280 ಅಂಡರ್ ಅಲ್ಲಿ ಬರುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಗೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಆರ್ಟಿಕಲ್ ಕೇಳಬಹುದು. ಇದು ಕೂಡ ಪರ್ಮನೆಂಟ್ ಬಾಡಿ ಅಲ್ಲ, ಇದು ಕೂಡ ಒಂದು ಕ್ವಾಶಿ ಜುಡಿಷಿಯಲ್ ಬಾಡಿ. ಎವ್ರಿ 5 years ಒನ್ಸ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇದನ್ನು ಕೂಡ ಎವ್ರಿ 5 years, ಅಂದ್ರೆ ಟರ್ಮ್ ಎಷ್ಟು 5 years. ಇದಾದ ನಂತರ ಇದರಲ್ಲಿರುವಂತಹ ಕಂಪೋಸಿಷನ್ ಅಲ್ಲಿ 1+4 ಒಬ್ಬ ಚೇರ್ಮನ್ ಮತ್ತೆ 4 ಜನ ಮೆಂಬರ್ಸ್ ಇರ್ತಾರೆ. ಇದರಲ್ಲಿ ಇರುವಂತಹ ಈ ಕ್ವಾಲಿಫಿಕೇಶನ್ ನ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್. ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ, ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಲ್ಲಿ ಯಾರು ಕ್ವಾಲಿಫಿಕೇಶನ್ ನ ಡಿಸೈಡ್ ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್. ಬಟ್ ಇಲ್ಲಿ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಪ್ರೆಸಿಡೆಂಟ್. ಇದು ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರ್ಬೇಕು. ಅದಾದ ನಂತರ ಕ್ವಾಲಿಫಿಕೇಶನ್ಸ್ ಏನೇನ್ ಇರ್ಬೇಕು ಅಂತಂದ್ರೆ, ಆ ವ್ಯಕ್ತಿಗಳು ಎಕನಾಮಿಕಲಿ ಮುತ್ಸದ್ದಿ ಆಗಿರ್ಬೇಕು, ಇಲ್ಲ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮುತ್ಸದ್ದಿಗಳಾಗಿರ್ಬೇಕು, ಮತ್ತೆ ಒಬ್ರು ಜಡ್ಜ್, ಹೈಕೋರ್ಟ್ ಜಡ್ಜ್ಗೆ ಇಕ್ವಿವೆಲೆಂಟ್ ನಾಲೆಡ್ಜ್ ಇರ್ಬೇಕು. ಈ ತರದವ್ರನ್ನ ಇಲ್ಲಿ ಚೂಸ್ ಮಾಡ್ತಾರೆ. ಇದು ಕೂಡ ಫಿನಾನ್ಸ್ ಕಮಿಷನ್ ಡಿವಾಲ್ವ್, ನಮ್ಗೆ ಯಾವ ರಾಜ್ಯಕ್ಕೆ ಎಷ್ಟು ಗ್ರಾಂಟ್ ಬರಬೇಕು, ಇದು ಕೂಡ ಯಾವ ರಾಜ್ಯಕ್ಕೆ ಎಷ್ಟು ಗ್ರಾಂಟ್ ಹೋಗ್ಬೇಕು, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಸ್ ನ ಕೊಡ್ತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬಾ ಇಂಪಾರ್ಟೆಂಟ್. ಆರ್ಟಿಕಲ್ ಆಗಿರಬಹುದು, ಕ್ವಾಲಿಫಿಕೇಶನ್ ಯಾರು ಡಿಸೈಡ್ ಮಾಡ್ತಾರೆ, ಮತ್ತೆ ಟರ್ಮ್ ಎಷ್ಟಿರುತ್ತೆ, ಮತ್ತೆ ಈಗ 15th ಕಮಿಷನ್ದು ಪ್ರೆಸಿಡೆಂಟ್ ಯಾರು, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಮತ್ತೆ 16th ಕಮಿಷನ್ ಚೇರ್ಮನ್ ಯಾರು ಅನ್ನೋದು ಕೂಡ ಇಂಪಾರ್ಟೆಂಟ್. ಅರವಿಂದ್ ಪನಾರ್ಗಿಯಾ ಅದು ಕೂಡ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸ್ಟೇಟ್ ಫಿನಾನ್ಸ್ ಕಮಿಷನ್ ಆಸ್ ವೆಲ್ ಆಸ್ ದ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ. ಇದನ್ನ ವಿಡಿಯೋ ನೋಡಿದ ತಕ್ಷಣನೇ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ರಿವಿಷನ್ ಹೆಲ್ಪ್ ಆಗುತ್ತೆ. ಬಿಕಾಸ್ ವಾಟ್ ಎವರ್ ವಿ ಆರ್ ಟೀಚಿಂಗ್ ಅದು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಈ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಕೇಳಿಲ್ಲ ಅನ್ನೋದು ಕೂಡ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಅಂಡ್ ಆಲ್.